ನಿಮ್ಮ ಹತ್ರ ಏನಾದರೂ ಹೊಸ BS6 ಡೀಸೆಲ್ ಕಾರ್ ಇದ್ದರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ಸೇವ್ ದಿಸ್ ವಿಡಿಯೋ, ಡು ನಾಟ್ ಸ್ಕಿಪ್ ಇಟ್. ನಿಮ್ಮ ಕಾರ್ MID ಕ್ಲಸ್ಟರಲ್ಲಿ ಏನಾದರೂ ಈ ಆರೆಂಜ್ ಅಲರ್ಟ್ ಬಂದರೆ, DPF ಕ್ಲಾಕ್ಡ್ ಅಂತ ಬಂದರೆ, ಡು ನಾಟ್ ಇಗ್ನೋರ್ ಇಟ್, ಡೂ ದಿಸ್ ಇಮಿಡಿಯೇಟ್ಲಿ. ಡೋಂಟ್ ಪ್ಯಾನಿಕ್. ನೀವು ಶೋರೂಮ್ಗೆ ಹೋಗೋದೇನು ಬೇಕಿಲ್ಲ. DPF ಅಂದರೆ ಡಸ್ಟ್ ಪಾರ್ಟಿಕ್ಯುಲೇಟ್ ಫಿಲ್ಟರ್ ಅಂತ. ಇದು ಡೀಸೆಲ್ ಕಾರಿಂದ ಬರೋ ಇಂಜನ್ಸ್ನ ಪೊಲ್ಯೂಷನ್ನ ಕಡಿಮೆ ಮಾಡಬೇಕಂತ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿರೋ ಹೊಸ ಟೆಕ್ನಾಲಜಿ. DPF ಕ್ಲಾಕ್ಡ್ ಅಂತ ಬಂದರೆ ದೇರ್ ಆರ್ 2 ways ಟು ಸಾಲ್ವ್ ಇಟ್. ಫಸ್ಟ್ ಒನ್ ಏನಂದರೆ, ನೀವು ಕಾರ್ನ ಕಡಿಮೆ ಗೇರಲ್ಲಿ ಹಾಕಿ 1 or 2 ಗೇರಲ್ಲಿ ಹಾಕಿ ಹೈವೇ ಮೇಲೆ ಹೈ ಸ್ಪೀಡಲ್ಲಿ ರನ್ ಮಾಡಬೇಕು ಲೋ ಗೇರ್ಸಲ್ಲಿ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು, ನೀವು ಕಾರ್ನ ಎಲ್ಲಾದರೂ ಒಂದು ಸೇಫ್ ಪ್ಲೇಸಲ್ಲಿ ಪಾರ್ಕ್ ಮಾಡಿ ಬಾನೆಟ್ನ ಓಪನ್ ಮಾಡಿ MID ಕ್ಲಸ್ಟರಲ್ಲಿ ಬರೋ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ರೀಜನ್ರೇಷನ್ನ ಸ್ಟಾರ್ಟ್ ಮಾಡಬೇಕು. ರೀಜನ್ರೇಷನ್ ಒಂದು 10 to 15 minutes ಟೈಮ್ ತೊಗೊಳುತ್ತೆ. ಆ್ಯಂಡ್ ರೀಜನ್ರೇಷನ್ ಕಂಪ್ಲೀಟ್ ಆದಮೇಲೆ ನಿಮಗೆ MIDಯಲ್ಲಿ ಶೋ ಆಗುತ್ತೆ ರೀಜನ್ರೇಷನ್ ಕಂಪ್ಲೀಟೆಡ್ ಅಂತ. ಆ್ಯಂಡ್ ದೆನ್ DPF ವಿಲ್ ಬಿ ಅನ್ಕ್ಲಾಗ್ಡ್. ನನ್ನ ಕಾರಲ್ಲೂ ಈ ವಾರ್ನಿಂಗ್ ಸೈನ್ ಬಂದಿತ್ತು ಅರೌಂಡ್ 2000 kilometers. ಅದು ನೈಟ್ ಟೈಮ್ ಆಗಿತ್ತು. ಹಂಗಾಗಿ ನಾನೊಂದು ಸೇಫ್ ಪ್ಲೇಸಲ್ಲಿ ಪಾರ್ಕ್ ಮಾಡಿ ಬಾನೆಟ್ ಓಪನ್ ಮಾಡಿ ಐ ಡಿಡ್ ದಿಸ್ ಹೋಲ್ ಪ್ರಾಸೆಸ್ ಆ್ಯಂಡ್ ಇಟ್ ವಾಸ್ ಕ್ಲಿಯರ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆ್ಯಂಡ್ ಡೀಸೆಲ್ ಕಾರ್ಸ್ ಇರೋ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಫಾಲೋ ರೋಹಿತ್ ಎಕ್ಸ್ಪ್ಲೋರ್ಸ್ ಫಾರ್ ಮೋರ್ ಸಚ್ ಟಿಪ್ಸ್.